ಹಾಯ್ ಫ್ರೆಂಡ್ಸ್, ಹನಿ ರೊಕ್ಕನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೇಸಿಗೆ ಬಿಸಿಲಿಗೆ ತಂಪಾದ ರಾಗಿಯ ಜ್ಯೂಸು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ರಾಗಿ ಜ್ಯೂಸಿಗೆ 1 ಕಪ್ ಆಗುವಷ್ಟು ರಾಗಿ, 1 ಕಪ್ ಆಗುವಷ್ಟು ತೆಂಗಿನ ತುರಿ, 1/4 ಕಿಲೋ ಆಗುವಷ್ಟು ಬೆಲ್ಲ, 2-3 ಏಲಕ್ಕಿ. ಮೊದಲನೇದಾಗಿ ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡು ಇದಕ್ಕೆ ರಾಗಿ ಹಾಕಿ ಹುರ್ಕೋಬೇಕು. ರಾಗಿ ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೋಬೇಕು. ಇವಾಗ ರಾಗಿ ಸ್ವಲ್ಪ ಬಿಸಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಹುರಿದ ರಾಗಿಯನ್ನು ಕ್ಲೀನಾಗಿ ತೊಳೆದಿದ್ದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀವಿ. ರಾಗಿ ಮತ್ತು ಬೆಲ್ಲವನ್ನು ಮಿಕ್ಸಿಗೆ ಹಾಕೋದು. ಫಸ್ಟ್ ರಾಗಿ ನೈಸಾಗಿ ಹುರಿದ ರಾಗಿ ಮತ್ತು ಕಾಯಿ 1 ಕಪ್ ಕಾಯಿ ಎರಡನ್ನು ಮಿಕ್ಸಿ ಮಾಡಿ ತೊಗೊಬರ್ತೀನಿ. ಅದಕ್ಕೆ ಏಲಕ್ಕಿ, ಬೆಲ್ಲ, ಕಾಯಿ, ಹುರಿದ ರಾಗಿ ಹಾಕಿ ಮಿಕ್ಸಿ ಮಾಡಿದ್ದನ್ನು ಈಗ ಇದಕ್ಕೆ ಸೋಸಿಕೊಳ್ತೀವಿ. ಏಲಕ್ಕಿಯನ್ನು ಹಾಕಿದ್ದು, ಈಗ ಸೋಸಿದ ರಾಗಿಗೆ ಐಸ್ ಕ್ಯೂಬು, ನೆನೆಸಿದ ತಂಪಿನ ಬೀಜ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರಾಗಿ ಹಾಲು ರೆಡಿಯಾಗಿದೆ. ಇವಾಗ ಟೇಸ್ಟ್ ಹೇಗಿದೆ ನೋಡಿ ನಾನು ಹೇಳ್ತೀನಿ. ಸೂಪರ್ ಆಗಿದೆ. ನೀವು ಈ ರಾಗಿ ಹಾಲನ್ನು ಮನೆಯಲ್ಲೇ ಒಂದ್ಸರಿ ಟ್ರೈ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.